ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಗಿರ್ಮಿಟ್ನ ತಿಂದಿರ್ತೀರಾ, ಮತ್ತೆ ನರ್ಗಿಸ್ನ ತಿಂದಿರ್ತೀರಾ. ಯಾವತ್ತಾದ್ರೂ ಬನ್ ಗಿರ್ಮಿಟ್ ತಿಂದಿದ್ದೀರಾ? ಸಾಧ್ಯನೇ ಇಲ್ಲ. ಬನ್ನಿ, ಇವತ್ತು ಬನ್ ಗಿರ್ಮಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತೆ ಅದಕ್ಕೆ ಏನೇನ್ ಬೇಕು, ಮತ್ತೆ ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಮತ್ತೆ ತಡ ಮಾಡೋದು ಬೇಡ, ಬನ್ನಿ ಬನ್ ಗಿರ್ಮಿಟ್ ಹೇಗ್ ಮಾಡೋದು ನೋಡಿ. ಸ್ನೇಹಿತರೆ, ಬನ್ ಗಿರ್ಮಿಟ್ಗೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬನ್ನು, ನಿಂಬೆಹಣ್ಣು, ಪುಡಿ ಉಪ್ಪು, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮಸಾಲೆ ಕಡಲೆ ಬೀಜ, ಟೊಮೆಟೊ ಹಚ್ಚಿಟ್ಟಿರೋದು, ಮತ್ತೆ ಖಾರ ಬುಂದಿ, ಮತ್ತೆ ಗಿರ್ಮಿಟ್ ಗೊಜ್ಜು. ಈ ಗಿರ್ಮಿಟ್ ಗೊಜ್ಜು ಯಾವ ತರ ಮಾಡೋದು ಅನ್ನೋದನ್ನ ನಮ್ಮ ಚಾನಲ್ ಅಲ್ಲಿ ಇದ್ರ ಬಗ್ಗೆನೆ ಒಂದು ವಿಡಿಯೋ ಇದೆ, ಅಲ್ಲಿ ಹೋಗಿ ನೋಡಿ. ಗೊಜ್ಜಿನ ಯಾವ ತರ ಮಾಡ್ಕೊಳ್ಳೋದು ನೋಡ್. ಬನ್ನನ ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡಿ, ತರ ಕಟ್ ಮಾಡಿ ಇಟ್ಕೊಳ್ಳಿ. ಓಪನ್ ಆಗುತ್ತೆ ನೋಡಿ. ಬನ್ನಿನ ಎರಡು ಕಡೆಗೂ ಈ ತರ ಸ್ವೀಟ್ ಚಟ್ನಿ, ನೋಡಿ. ಈ ಸ್ವೀಟ್ ಚಟ್ನಿ ಅಷ್ಟೇನೆ, ಇದ್ರ ಸಂಪೂರ್ಣ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸ್ವೀಟ್ ಚಟ್ನಿ ಯಾವ ತರ ಮಾಡೋದು ಅನ್ನೋದು ಈ ವಿಡಿಯೋನೇ ಮಾಡಿದೀವಿ, ಅದನ್ನ ನೋಡಿ. ಸ್ವೀಟ್ ಚಟ್ನಿ ಯಾವ ತರ ಮಾಡ್ಕೊಳ್ಳೋದು ಮಾಡ್ಬೋದು. ಮತ್ತೆ ಸ್ವೀಟ್ ಚಟ್ನಿ ಹಾಕಿದ್ಮೇಲೆ ಖಾರ ಚಟ್ನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು, ಮಕ್ಳಿಗಾದ್ರೆ ಖಾರ ಕಡಿಮೆ ಹಾಕಿ, ಯಾಕಂದ್ರೆ ಗಿರ್ಮಿಟಲ್ಲೂ ಖಾರ ಇರುತ್ತೆ, ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಹಾಕಿರ್ತೀನಿ. ಮತ್ತೆ ಉಪ್ಪು, ಗಿರ್ಮಿಟಲ್ಲೂ ಉಪ್ಪಿರುತ್ತೆ. ಈಗ ಏನ್ ನಾವು ಕ್ಯಾರೆಟ್ ತುರಿಯಲ್ಲಿ ಹಾಕ್ತಿವಲ್ಲ ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಅದಾದ್ಮೇಲೆ ಇನ್ನೊಂದು ಬದಿ ಬಂದಿದೆಯಲ್ಲ, ಅದಕ್ಕೂ ಅಷ್ಟೇನೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಹಿಂಗೆ ಫುಲ್ ಸವರ್ ಬಿಡೋಣ. ಎರಡು ಕಡೆ ಸುತ್ತಾನು, ಎರಡು ಬಣ್ಣವನ್ನು ಇದನ್ನು ಕೂಡ ಸಪ್ರೇಟ್ ಈ ಕಡೆ ಇಟ್ಕೊಳ್ಳೋಣ. ಮತ್ತೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಗಿರ್ಮಿಟ್ ಗೊಜ್ಜು, ಇದನ್ನ ಈ ತರ ಬನ್ನಿಗೆ ಹಾಕಿ ಸುತ್ತ ಹರಡ್ಬಿಟ್ಟು ಪೂರ ನೋಡ್ಬೋದು. ಈ ತರ ಹರಡಿರಿ. ಇದಕ್ಕೆ ನಿಂಬೆ ರಸ, ನೋಡಿ. ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ನಿಂಬೆಹಣ್ಣ ಪ್ರತಿದಿನನೂ ಉಪಯೋಗಿಸ್ಬೇಕು ನೋಡಿ. ಇದಾದ್ಮೇಲೆ ಮಸಾಲೆ ಕಡಲೆ ಬೀಜ, ನೋಡಿ. ಕಡಲೆ ಬೀಜದಲ್ಲೂ ಅಷ್ಟೇ ಪ್ರೋಟೀನ್ ಜಾಸ್ತಿ ಇರುತ್ತೆ ನೋಡಿ. ಈಗ ಟೊಮೊಟೊ ಹಚ್ಚಿಟ್ಟಿರೋದು, ಇದಾದ್ಮೇಲೆ ನಾವು ಮುಂಚೆನೆ ತುರಿದಿಟ್ಟಿದ್ವಲ್ಲ ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಈ ತರ ಹಾಕಿ ಇದಾದ್ಮೇಲೆ ಮತ್ತೆ ಖಾರ ಬೂಂದಿ, ಆದ್ಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಇದೆಯಲ್ಲ ಅದನ್ನ ಸ್ವಲ್ಪ ಲೈಟಾಗಿ ಹಾಕೋಣ ಅಷ್ಟೇ, ಜಾಸ್ತಿ ಬೇಡ. ಇದಾದ್ಮೇಲೆ ಲೈಲಾನ್ ಸೇವ್, ಇದು ಕೂಡ ಈ ತರ ಫುಲ್ ಹಾಕೋಣ.
ಆದ್ಮೇಲೆ ಇನ್ನ ಉಳಿದಿರೋ ಬನ್ನಿತ್ತಲ್ಲ ಅದು ಕೂಡ ಇದ್ರ ಮೇಲೆ ಇಟ್ಟು ಹಿಂಗೆ ಪ್ರೆಸ್ ಮಾಡಿ ನೋಡಿ. ಇದನ್ನ ಒಬ್ಬರೇ ಆದ್ರೆ ಹಾಗೆ ತಿಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ ಅನ್ನೋದಾದ್ರೆ ಇದನ್ನ 4 ಪೀಸ್ ಮಾಡ್ಬೋದು, ಇಲ್ಲ 6 ಪೀಸ್ ಮಾಡ್ಬೋದು. 4 ಪೀಸ್ ಮಾಡಿ ತೋರಿಸ್ತೀನಿ. ರೆಡಿಯಾಗಿದೆ, 4 ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಬನ್ ಗಿರ್ಮಿಟ್, ನೀವು ಏನದು ನರ್ಗಿಸ್ನ ತಿಂದಿರ್ತೀರಾ, ಗಿರ್ಮಿಟ್ನ ತಿಂದಿರ್ತೀರಾ. ನರ್ಗಿಸು ಎಲ್ಲ ಕಡೆ ಸಿಗುತ್ತೆ, ಗಿರ್ಮಿಟು ಎಲ್ಲ ಕಡೆ ಸಿಗುತ್ತೆ. ಆದ್ರೆ ಬನ್ ಗಿರ್ಮಿಟು ನಾನ್ ಕಂಡಂಗೆ ಎಲ್ಲೂ ಇಲ್ಲ. ಒಂದ್ ವೇಳೆ ನಿಮ್ಗೆ ಯಾರನ್ನ ಮಾಡ್ತಾ ಇರೋದು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಆದ್ರೆ ನಾವು 2013 ಶುರು ಮಾಡಿತ್ತು. ಅವತ್ತಿಂದ ನಮ್ಮ ಅಂಗಡಿಯಲ್ಲಿ ಸಿಗ್ತಾನೆ ಇದೆ. ಮತ್ತೆ ಇದರಲ್ಲಿ ಬಳಸಿರೋ ಐಟಮು ಮೈದಾ, ಮತ್ತೆ ಸಕ್ಕರೆ, ಪಾಮ್ ಆಯಿಲು, ಈಸ್ಟು, ಎಸೆನ್ಸ್, ಮೊಟ್ಟೆ. ಇದು ಆರೋಗ್ಯಕ್ಕೆ ಹಾನಿಕರ. ಇದನ್ನ ತಿನ್ನೋದು ಬಿಡೋದು ನಿಮ್ಮ ಇಚ್ಛೆ. ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಒಂದು ಕಿವಿ ಮಾತು, ಊಟವಾಗಲಿ ಪ್ರೀತಿಯಾಗಲಿ ಹೆಚ್ಚು ಬಡಿಸಬಾರದು. ಯಾಕೆಂದರೆ ಊಟ ಹೆಚ್ಚಾದ್ರೂ ಬಿಟ್ಟೋಗ್ತಾರೆ, ಪ್ರೀತಿ ಹೆಚ್ಚಾದ್ರೂ ಬಿಟ್ಟೋಗ್ತಾರೆ. ಹಾಗಾಗಿ ಅವ್ರ ಯೋಗ್ಯತೆ ತಕ್ಕನಾಗೆ ಬಡಿಸಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.